ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ಇವತ್ತು ನಾನು ಎಲ್ಲಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಪ್ರೀವಿಯಸ್ ವೀಡಿಯೋ ಚೌಚೌ ಪಪ್ಪಿ ಬಗ್ಗೆ ಹಾಕಿದೆ. ಸೊ ಚೌಚೌ ಇನ್ನು ಒಂದು ಮೇಲ್ ಒಂದು ಫೀಮೇಲ್ ಅವೈಲಬಲ್ ಇದೆ. ಸೊ ಇವತ್ತು ನಾನು ಬಂದಿದ್ದೀನಿ ನನ್ನ ಕೆನಲ್ಗೆ. ಸೊ ನನ್ನ ಕೆನಲ್ ವೀಡಿಯೋ ಲಾಸ್ಟ್ ಯೂಟ್ಯೂಬ್ ಚಾನಲ್ ಹಾಕಿದೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಅದು 35K ಸಬ್ಸ್ಕ್ರೈಬರ್ಸಲ್ಲಿ ಅದು ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋಯಿತು ಅಂತ. ಸೊ ಅದರಲ್ಲಿ ನಿಮಗೆ ಫುಲ್ ನಾನು ಕಂಪ್ಲೀಟ್ ಕೆನಲ್ ವೀಡಿಯೋ ಹಾಕಿದ್ದೆ. ಸೊ ಕೆನಲ್ 70 ಡಾಗ್ಸ್ ಇತ್ತು ನಂದು. ಸೊ ಅವಾಗ ಹೆಂಗೆ ಮೇಂಟೈನ್ ಮಾಡೋದು, ಫುಡ್ ಹೆಂಗೆ ಮೇಂಟೈನ್ ಮಾಡೋದು, ಎಷ್ಟು ಚಿಕನ್ ಹಾಕ್ತೀನಿ, ಸೊ ಪರ್ ಡೇ ಎಷ್ಟು ಮೀಲ್ಸ್ ಹೋಗುತ್ತೆ, ಏನೇನು ಡಯಟ್ ಮಾಡ್ತೀನಿ ಅಂತ. ಸೊ ಹಾಗಾಗಿ ಆ ಚಾನಲ್ ಹೋಗಿರೋದ್ರಿಂದ ಆ ವೀಡಿಯೋನೂ ಕೂಡ ಹೋಗಿದೆ. ಸೊ ಈ ಹೊಸ ಚಾನಲ್ ತುಂಬ ಜನ ಕೇಳ್ತಾ ಇದ್ರಿ, ನನಗೆ ಒಂದು ವೀಡಿಯೋ ನಿಮ್ಮ ಕೆನಲ್ ಕಂಪ್ಲೀಟ್ ಟೂರ್ ಮಾಡಿ. ಸೊ ಹೆಂಗೆ ಮೇಂಟೈನ್ ಮಾಡ್ತೀರಿ, ಎಷ್ಟು ಡಾಗ್ಸ್ ಇದೆ, ಕೇಜಸ್ ಎಷ್ಟಿದೆ, ಸೊ ಯಾವ್ಯಾವ ಫುಡ್ಡು ಹೆಂಗೆ ಹೋಗಬೇಕು ಅಂತ. ಸೊ ಹಾಗಾಗಿ ಇವತ್ತು ನಾನು ಕೆನಲ್ದು ಕಂಪ್ಲೀಟ್ ವೀಡಿಯೋ, ಸೊ ಒಂದು ಕಂಪ್ಲೀಟ್ ಒಂದು ಟೂರ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಪಾರ್ಟ್ 1 ಆಗಿರುತ್ತೆ. ಸೊ ಪಾರ್ಟ್ 2 ಅಲ್ಲಿ ನಿಮಗೆ ನಾನು ಬ್ಯಾಕ್ ಸೈಡ್ ಆಫ್ ದ ಕೆನಲ್ ತೋರಿಸ್ತೀನಿ. ಸೊ ಇದು ಫ್ರಂಟ್ ಸೈಡ್ ಅಂದರೆ ನಾನು ಮುಂದೆ ಮಾತ್ರ. ಸೊ ಬ್ಯಾಕ್ ಸೈಡಲ್ಲಿ ಏನೇನು ಬರುತ್ತೆ ಅಂದರೆ ನಿಮಗೆ ಕುಕ್ಕಿಂಗ್ ವೀಡಿಯೋ ಬರುತ್ತೆ. ಸೊ ಹಿಂದೆ ಒಂದು ಗಿನಿ ಪಿಗ್ಸು, ರ್ಯಾಬಿಟ್ಟು, ಟರ್ಕಿ ಕೋಳಿ, ಸೊ ಆ ಥರ ಕೋಳಿದೆಲ್ಲ ನಿಮಗೆ ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ಫಸ್ಟ್ ಪಾರ್ಟಲ್ಲಿ ಇವಾಗ ನಿಮಗೆ ನಾನು ತೋರಿಸೋದು ಬರೀ ಡಾಗ್ಸ್ ಮಾತ್ರ. ಸೊ ಡಾಗ್ಸು ಮತ್ತು ಪಾರಿವಾಳ, ಸೊ 2 ಸೆಕ್ಷನ್ನ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವೀಡಿಯೋ ನೋಡಿ. ಸೊ ಈ ವಿಡಿಯೋ ಶೇರ್ ಮಾಡಿ, ಯಾರು ಕೆನಲ್ ಕಾನ್ಸೆಪ್ಟ್ ಹೊಸ ಕೆನಲ್ ಆಗಿ ಮಾಡಬೇಕು ಅಂತಿದೆ, ಸೊ ಅವ್ರಿಗೆ ಶೇರ್ ಮಾಡಿ. ಸೊ ಅದು ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ಅವರು ಕೆನಲ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಸೊ ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಸೆಸ್ ಓಪನ್ ಆಗ್ತಿದಂಗೆ ನೀವು ನೋಡ್ತಾ ಇರ್ಬೋದು. ಸೊ ಈ ಕಡೆ ಫಸ್ಟ್ ಈ ಸೆಕ್ಷನ್ಗೆ ಬಂದುಬಿಡ್ತೀನಿ. ಸೊ ಈ ಕಡೆ ಬಂದು ಲಿಟ್ಟರ್ ರೂಮ್ ಆಗಿರುತ್ತೆ. ಸೊ ನಿಮಗೆ ಲಾಸ್ಟ್ ವೀಡಿಯೋ ನಾನು ಕಂಪ್ಲೀಟಾಗಿ ಹೇಳಿದೆ, ಒಂದು ಲಿಟ್ಟರ್ ರೂಮ್ ಅಂದರೆ ಒಂದು ಕ್ಯಾರಿಂಗ್ ಡಾಗ್ಸ್ನ, ಸೊ ಇನ್ನೇನು ರೆಡಿ ಟು ಡೆಲಿವರಿ ಆಗೋ ಕ್ಯಾರಿಂಗ್ ಅಡಲ್ಟ್ ಡಾಗ್ಸ್ನ ಸೊ ಈ ಕೇಜಲ್ಲಿ ನಾನು ಇಡ್ತಾಯಿದ್ದೆ ಮುಂಚೆ ಫಸ್ಟು. ಸೊ ಇವಾಗ ಬೇರೆ ಕೇಜಲ್ಲಿ ಇಡ್ತಾಯಿದ್ದೀನಿ. ಸೊ ಇವಾಗ ಈ ಕೇಜ್ ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ಹಂಗೆ ಬನ್ನಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಈ ಕೇಜಲ್ಲಿ ಕೋಳಿಗಳು ನೋಡ್ತಾ ಇರ್ಬೋದು. ಸೊ ಜಸ್ಟ್ ಒಂದು ರಫ್ ಆಗಿ, ಸುಮ್ಮನೆ ಇದೇನು ಬ್ರೀಡಿಂಗ್ ಕಾನ್ಸೆಪ್ಟ್ ಏನಿಲ್ಲ. ಸೊ ಜಸ್ಟ್ ಒಂದು ಕೋಳಿ, ಟರ್ಕಿ ಕೋಳಿ ಎಲ್ಲ ಫ್ಯಾನ್ಸಿ ಆಗಿರಲಿ ಅಂತ. ಸೊ ಒಂದು ಕಂಪ್ಲೀಟ್ ಫಾರ್ಮ್ ಹೌಸ್ ವೈಬ್ ಬರಬೇಕು ಅಂತ. ಸೊ ಹಾಗಾಗಿ ಒಂದು ಕೋಳಿ ಸೆಟಪ್ ಮಾಡಿದ್ದೀನಿ. ಸೊ ಹಂಗೆ ಫಸ್ಟ್ ಬಂದರೆ ಇದು ಸ್ಟೋರೇಜ್ ಇದೆ. ಸೊ ಇದು ಕೋಲ್ಡ್ ಸ್ಟೋರೇಜ್ ಅಂತಲೇ ಹೇಳ್ಬೋದು. ರಾ ಚಿಕನ್ ಎಲ್ಲ ಸೊ ಫ್ರೀಸಲ್ಲಿ ಸೇಫ್ ಮಾಡಿಟ್ಟಿರ್ತೀವಿ. ಸೊ ಯಾಕಂದರೆ ಇದು ಇರೋದು ಔಟ್ಸ್ಕಟ್ಸಲ್ಲಿ. ಸೊ ಡೈಲಿ ಚಿಕನ್ ತಂದು ಮಾಡಿ ಆಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಒಂದು ವೀಕ್ ಆಗೋಷ್ಟು ಎಷ್ಟು ಫ್ರೀಸಲ್ಲಿ ಸ್ಟೋರ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಇದೊಂದು ಸ್ಟೋರೇಜ್ ಥರ ಇದೆ. ಸೊ ಅದು ಪಕ್ಕದಲ್ಲಿದೆ ನಿಮಗೆ ಮಿಷಿನ್, ಅದು ಕೈಮಾ ಮಿಷಿನ್ ಅದು. ಸೊ ಜಸ್ಟ್ ಒಂದು ಮೇಲಿಂದ ಹಾಕಿ ನಿಮಗೆ ಫುಲ್ ಸ್ಲೈಸ್ ಆಗಿ ಬರುತ್ತೆ. ಸೊ ಅನ್ನದ ಜೊತೆ ಮಿಕ್ಸ್ ಆಗಿ ಯಾವ ನಾಯಿ ಕೂಡ ಅನ್ನನ ವೇಸ್ಟ್ ಮಾಡಲ್ಲ ಅನ್ನೋದು ನಮ್ಮ ಕಾನ್ಸೆಪ್ಟ್. ಸೊ ಹಾಗಾಗಿ ಫ್ರೀಸರ್ ಇದೆ, ಅಲ್ಲಿ ಮಿಷಿನ್ ಇದೆ. ಸೊ ಇದೊಂಥರ ಮಿನಿ ಕಿಚನ್ ಥರನೇ ಅನ್ಕೋಬೋದು ನೀವು. ಸೊ ಮಿನಿ ಕಿಚನ್ ಇದು. ಸೊ ಹಂಗೆ ಈ ಕಡೆ ಬಂದರೆ, ಸೊ ಇದು ನನ್ನ ಕಂಪ್ಲೀಟ್ ಕೆನಲ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಈ ಕಡೆ 10, ಸೊ ಈ ಕಡೆ 10 kg ಮಾಡಿದ್ದೀನಿ. ಸೊ ಈ ಕಡೆ 10 kg ಮಾಡಿದ್ದೀನಿ. ಸೊ 10 kgsಲ್ಲಿ ನಾನು ಯಾವ ಡಾಗ್ಸ್ ಬಿಟ್ಟಿದ್ದೀನಿ, ಸೊ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಡಾಗ್ಸ್ ಕೇಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಹಂಗೆ ಒಂದು ಪಾರಿವಾಳದೊಂದು ತೋರಿಸ್ಬಿಡ್ತೀನಿ. ಸೊ ಇದು ಫುಲ್ ಕಂಪ್ಲೀಟ್ ಒಂದು ಪಾರಿವಾಳದ ಸೆಕ್ಷನ್ ಇದು. ಸೊ ನೋಡ್ತಾ ಇರ್ಬೋದು. ಸೊ ಇದು ಏನು ಡಿಫ್ರೆನ್ಸ್ ಅಂದರೆ, ಸೊ ಇದ್ರಲ್ಲಿ ನಾನು ಯಾವತ್ತೂ ಕೇಜ್ ಡೋರ್ ಹಾಕೋದು ಅಂತ ಏನಿಲ್ಲ. ಸೊ ಓಪನ್ ಆಗಿ ಬಿಟ್ಬಿಟ್ಟಿದ್ದೀನಿ. ಸೊ ಇದು ಅವಾಗ ಮರಿಯಿಂದನೂ ಅದೇ ಬ್ರೀಡಾಗಿ ಅಲ್ಲೇ. ಸೊ ಒಂದು ಟ್ರೇಲಿ ಫುಡ್ ಇಟ್ಟಿರ್ತೀವಿ, ಒಂದು ಟ್ರೇಲಿ ನೀರು ಇಟ್ಟಿರ್ತೀವಿ. ಸೊ ಯಾವಾಗ ಬೇಕೋ ಅದು ತಿನ್ಕೊಳ್ಳುತ್ತೆ. ಸೊ ನೈಟ್ ಹೊತ್ತಲ್ಲಿ ಹೊರಗಡೆ ಹೋಗುತ್ತೆ. ಸೊ ಅದೇ ಬ್ರೀಡ್ ಆಗುತ್ತೆ. ಸೊ ಇಲ್ಲಿಂದ ಬ್ರೀಡ್ ಆಗೋದು ನನ್ನ ಬೆಂಗಳೂರು ಶಾಪಿಗೆ ಬರುತ್ತೆ. ಸೊ ಹಾಗಾಗಿ ಇದೊಂದು ಸುಮ್ಮನೆ ಒಂದು ಕಂಪ್ಲೀಟಾಗಿ ಒಂದು ಪಿಜನ್ ಸೆಟಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಮುಂದೆ ಬಂದರೆ ಸೊ ನೋಡ್ತಾ ಇರ್ಬೋದು. ಸೊ ಮೊದಲಲ್ಲಿ ಪಾಂಡ್ ಇದೆ. ಸೊ ಇದು ಸುತ್ತ ವಾಟರು. ಅಲ್ಲೊಂದು ಸ್ವಲ್ಪ ಒಂದು ಸ್ಪೀಕರ್ಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಒಂದು ಪಾರ್ಟಿ ಸೆಟಪಲ್ಲಿ ಮಾಡಿರ್ತೀವಿ. ಸೊ ಮಧ್ಯದಲ್ಲಿ ಈ ಪಾಂಡಲ್ಲಿ ಫಿಶಸ್ ಇದೆ. ಸೊ ನೀವು ಕೇಳ್ಬೋದು, ಅಲ್ಲೂ ಫಿಶಸ್ ಇದೆ ಅಂತ. ಇದು ಆಕ್ಸಿಜನ್ ಕೂಡ ರನ್ ಆಗ್ತಾಯಿದೆ ಹೊರಗಡೆ. ಸೊ ಅಲ್ಲಿ ಒಂದು ಫಿಶಸ್ ಕೂಡ ಬಿಟ್ಟಿದ್ದೀವಿ. ಸೊ ಇದೊಂದು ಪಾಂಡ್ ಸೆಟಪ್ ಆಗಿರುತ್ತೆ. ಸೊ ಈ ಕಡೆ ಬಂದರೆ ಈ ಕಡೆ ಬಂದರೆ ಕಂಪ್ಲೀಟಾಗಿ ಡಾಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಒಂದೊಂದು ಕೇಜಲ್ಲಿ ನಾನು ಒಂದೊಂದು ಡಾಗ್ ಅಷ್ಟೇ ಬಿಟ್ಟಿರೋದು. ಒಂದೊಂದು ಕೇಜಲ್ಲಿ ಒಂದೊಂದು ಡಾಗ್ ಬಿಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಮೇಲೆ ಫ್ಯಾನ್ ಕೂಡ ಇದೆ. ಸೊ 2 kgಗೆ ಒಂದು ಫ್ಯಾನ್ ಥರ ಸೆಟಪ್ ಮಾಡಿರೋದು ನಾವು. ಸೊ ಈಗ ಈ ಕಡೆಯಲ್ಲಿ ಏನು 10 kg ಇದ್ದರೆ, ಸೊ 10 kgಗೆ 5 ಫ್ಯಾನ್ ಹೋಗೋ ಥರ. ಸೊ ಆ ಕಡೆ ಕೇಜಲ್ಲಿ 20 kg ಇದ್ದರೆ 20 kgಗೆ 10 ಫ್ಯಾನ್ ಹೋಗೋ ಥರ. ಸೊ ಏನಂದರೆ ಈ ಸಮ್ಮರ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫ್ಯಾನ್ ಇರೋದ್ರಿಂದ ಪಪ್ಪೀಸ್ ಅಂತಲ್ಲ, ಅಡಲ್ಟ್ಸ್ಗೆ ಸ್ವಲ್ಪ ವಾರ್ಮ್ ಆಗಿರುತ್ತೆ, ಟೆಂಪ್ರೇಚರ್ ವಾರ್ಮ್ ಆಗಿ ಕೋಲ್ಡ್ ಆಗಿರುತ್ತೆ ಅಂತ. ಸೊ ಯಾಕಂದರೆ ಒಂದು ಹಸ್ಕಿ, ಎಕ್ಸಾಂಪಲ್ ಹಸ್ಕಿ ವಿಷಯಕ್ಕೆ ಬಂದರೆ, ಹಸ್ಕಿ ಎಲ್ಲ ಒಂದು ಕೋಟಿಂಗ್ ನಾಯಿ ಆಗಿರುತ್ತೆ. ಸೊ ಕೋಟಿಂಗ್ ನಾಯಿಗಳಿಗೆ ಹ್ಯುಮಿಡಿಟಿ ಜಾಸ್ತಿ ಇದೆ. ಸೊ ತಡೆಯೋಕ್ಕಾಗಲ್ಲ. ಸೊ ನಾವೇ ಹೇಳ್ತೀವಿ ಸನ್ಸ್ಟ್ರೋಕ್ ಎಲ್ಲ ಆಗುತ್ತೆ ಅಂತ. ಸೊ ಹಾಗಾಗಿ ಸನ್ಸ್ಟ್ರೋಕ್ ಎಲ್ಲ ಆಗಬಾರ್ದು. ಸೊ ನಾವು ಪ್ರಿಕಾಷನ್ಸ್ ತೊಗೋಬೇಕು ಅಂತ. ಸೊ 2 kgಗೆ ಒಂದು ಫ್ಯಾನ್ನ ಸೆಟಪ್ ಮಾಡಿರ್ತೀವಿ. ಸೊ ಹಂಗೆ ಮುಂದೆ ಬಂದರೆ ಸೊ ನೋಡ್ತಾ ಇರ್ಬೋದು, ಈ ಲೈನಲ್ಲಿ ಫುಲ್ಲು ನಿಮಗೆ ಒಂದು ಕೇಜು. ಸೊ 1 2 3 4 5 6 7 8 kgs ಇದೆ. ಸೊ 8 kg ಫ್ಯಾನ್ ಸೆಟಪ್ ಮಾಡಿದ್ದೀವಿ. ಸೊ
ಸೊ ಅದೇ ನಿಮ್ಗೆ ಹೇಳಿದೆ ಆ್ಯಸ್ ಯೂಶುವಲ್ ಫ್ಯಾನ್ಸ್ ಏನಕ್ಕೆ ಅಂತ. ಸೊ ಫುಡ್ ಮೀಲ್ ವಿಷಯಕ್ಕೆ ಬಂದೆ. ಸೊ ಫುಡ್ ಡೈಲಿ 2 ಟೈಮ್ ಹೋಗುತ್ತೆ. ಸೊ ಮಾರ್ನಿಂಗ್ ಒಂದು, ನೈಟ್ ಒಂದು. ಸೊ ಫುಡ್ಡು ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ, ಫುಡ್ ಏನೇನು ಫುಡ್ ಹಾಕ್ತೀನಿ ಅಂತ ಸೊ ಅದು ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ಹಂಗೆ ಮುಂದೆ ಹೋಗೋಣ. ಲ್ಯಾಬ್ರಾಡೋರ್ ಇದೆ, ಹಸ್ಕಿ ಇದೆ, ಹಸ್ಕಿ ಇದೆ, ರಿಟ್ರೀವರ್ಸ್ ಇದೆ. ಸೊ ನನ್ನ ಇಲ್ಲಿ ಮೇನ್ ಕೆನಲ್ ಕಾನ್ಸೆಪ್ಟ್ ಬಂದು ಒಂದು ಮ್ಯಾಕ್ಸಿ ಬ್ರೀಡ್ ಆಗಿರುತ್ತೆ. ಸೊ ಲ್ಯಾಬ್ರಾಡೋರ್, ರಿಟ್ರೀವರ್, ಜರ್ಮನ್ ಶೆಪರ್ಡ್ ಎಲ್ಲ. ಸೊ ಟಾಯ್ ಬ್ರೀಡ್ಸ್ ಎಲ್ಲ ನನ್ನ ಬೆಂಗಳೂರಲ್ಲೇ ನೀವು ನೋಡಿರ್ತೀರಾ, ಶಿಟ್ಜು, ಪೂಡಲ್, ಬಿಶಾನ್. ಸೊ ಅದೆಲ್ಲ ನಾನು ಬೆಂಗಳೂರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಮ್ಯಾಕ್ಸಿ ಬ್ರೀಡ್ಸ್ಗೆ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ರೆಟ್ರೀವರ್ಸ್, ನಮ್ಮ ಕಾನ್ಸೆಪ್ಟ್ ಮೇನ್ ಕಾನ್ಸೆಪ್ಟ್ ಬಂದು ರೆಟ್ರೀವರ್ ಆಗಿರುತ್ತೆ. ಸೊ ರೆಟ್ರೀವರ್ ಮತ್ತು ಲ್ಯಾಬ್ರಾಡೋರ್. ಸೊ ನಿಮಗೆ ಗೊತ್ತಿದೆ ಸರ್, ಟ್ರೆಂಡಿಂಗ್ ನಾಯಿ ಅಂತ ಬಂದರೆ ಸೊ ಅದು ಲ್ಯಾಬ್ರಾಡೋರ್ ಆಗಿರುತ್ತೆ ಮತ್ತು ರೆಟ್ರೀವರ್ ಆಗಿರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಕಾಮ್ ಆಗಿದೆ ಅಂತ. ಸೊ ಆ ಕಾಮ್ನೆಸ್ ಏನಕ್ಕೆ ಅಂದರೆ ಸೊ ಅದು ಫೆಮಿಲಿಯರ್, ನನ್ನ ಫೇಸ್ಗೆ ಫೆಮಿಲಿಯರ್ ಆಗುತ್ತೆ. ಸೊ ಅವ್ರು ಕೇಳ್ತಾರೆ ಸರ್ ನೀವು ಕೆನಲ್ ಏನಕ್ಕೆ ಬೇರೆಯವ್ರಿಗೆ ವಿಸಿಟ್ ಮಾಡೋಕ್ಕೆ ಬಿಡಲ್ಲ ಅಂತ. ಸೊ ಇದೊಂದೇ ಕಾರಣಕ್ಕೆ. ಸೊ ಈ ಡಾಗ್ಸ್ಗೆಲ್ಲ ನನ್ನ ಮುಖ ಫೆಮಿಲಿಯರ್ ಆಗಿರೋದಕ್ಕೆ ಮಾತ್ರ ಅದು ಸೈಲೆಂಟ್ ಆಗಿದೆ. ಸೊ ಇಲ್ಲ ಅಂದರೆ ಎಕ್ಸಾಂಪಲ್ ಅದು ಕ್ಯಾರಿಂಗ್, ಇವಾಗ ಮುಂದೆ ನೋಡಿ ಲ್ಯಾಬ್ರಾಡೋರ್ ನೀವು ಕ್ಯಾರಿಂಗು. ಸೊ ಅದೊಬ್ರು ಅನ್ನೋನ್ ಪರ್ಸನ್ನ ನೋಡಿದೆ, ಸೊ ಜಂಪ್ ಮಾಡುತ್ತೆ. ಸೊ ಜಂಪ್ ಮಾಡೋದ್ರಿಂದ ಒಟ್ಟಾರೆ ಪಪೀಸ್ ಸ್ವಲ್ಪ ಮಿಸ್ಕ್ಯಾರೇಜ್ ಆಗಿ ಸೊ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಗೊತ್ತಿರೋರನ್ನ ಮಾತ್ರ ನಾವು ಒಳಗಡೆ ಏನಕ್ಕೆ ಬಿಡೋದಂದರೆ ಸೊ ಪಪ್ಪೀಸ್ಗೂ ಸೇಫ್ ಫೀಲ್ ಆಗುತ್ತೆ. ಸೊ ನಾವು ಅದು ಹೊಸಬ್ರು ನೋಡಿದ್ರೆ ಕಚ್ಚುತ್ತೆ ಅಂತಲ್ಲ, ಎಕ್ಸೈಟ್ಮೆಂಟ್ ಇರುತ್ತೆ ಅಂತ. ಸೊ ಹಂಗೆ ಮುಂದೆ ಬಂದರೆ ಸೊ ಲ್ಯಾಬ್ರಾಡೋರ್ ನೋಡ್ತಾ ಇರ್ಬೋದು, ಲ್ಯಾಬ್ ಇದೆ, ರೆಟ್ರೀವರ್ ಇದೆ. ಸೊ ಈ ಲೈನಲ್ಲಿ ನಿಮಗೆ ಕಂಪ್ಲೀಟಾಗಿ ಏನೇನು ಸಾಕಿದ್ದೀನಿ ಅಂದರೆ ನಾನು 1 ಹಸ್ಕಿ ಇದೆ, 2 ಲ್ಯಾಬ್ರಾಡೋರ್ ಇದೆ, 3 ರೆಟ್ರೀವರ್ ಇದೆ. ಸೊ 1 kg 2 ಬಿಟ್ಟು ಸೊ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡೋ ಕಾನ್ಸೆಪ್ಟೇ ನಮಗಿಲ್ಲ. ಸೊ ಕಮ್ಮಿ ಡಾಗ್ಸ್ ಇದ್ದರೂ ಒಂದು ಕ್ವಾಲಿಟಿ ಮೇಂಟೈನ್ ಮಾಡುವಂಥ ಕಾನ್ಸೆಪ್ಟ್ ನನಗೆ ಗೊತ್ತಿರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ನಾನು ಯಾವ ಥರ ಕಾನ್ಸೆಪ್ಟಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ, ಬ್ರೀಡಿಂಗ್ ಮಾಡ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ಈ ಕೇಜಲ್ಲಿ ನೀವೇ ನೋಡ್ತಾ ಇರ್ಬೋದು, 1 kg 1 ಡಾಗ್ಸ್ ಅಷ್ಟೇ. ಸೊ ಹಂಗೆ ಈ ಕಡೆ ಬಂದರೆ ಈ ಕಡೆ ಬಂದರೆ ಸೊ ಇದನ್ನು ನಾನು ನಿಮಗೆ ಕೆನಲ್ ಬ್ಯಾಕ್ ಸೈಡ್ ಅಂತ ಹೇಳ್ತೀನಿ. ಸೊ ಇದನ್ನು ನಿಮಗೆ ಆಮೇಲೆ ಟೂರ್ ಮಾಡ್ತೀನಿ. ಸೊ ಪಾರ್ಟ್ 2 ಅಲ್ಲಿ ಕೆನಲ್ ಬ್ಯಾಕ್ ಸೈಡ್ನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಅಲ್ಲಿ ಹೊಸದಾಗಿ ನಂದು ಒಂದು ಇದಿದೆ. ಸೊ ಏನು ಸೆಟಪ್ ಇದೆ, ಕೋಳಿ ಸೆಟಪ್ಪು. ಸೊ ಅದು ನಿಮಗೆ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಸೊ ಇವಾಗ ಫಸ್ಟ್ ಪಾರ್ಟ್ 1 ಮುಂದೆ ಫ್ರಂಟ್ ಆಫ್ ದ ಕೆನಲ್ ತೋರಿಸ್ಬಿಡ್ತೀನಿ. ಸೊ ಹಂಗೆ ಈ ಕಡೆ ಬನ್ನಿ. ಸೊ ಈ ಸೈಡ್ ಆಫ್ ದ ಕೆನಲ್ ಹೋಗೋಣ. ಸೊ ಅದು ನಿಮಗೆ ಪಾರ್ಟ್ 2 ಅಲ್ಲಿ ಬರುತ್ತೆ. ಶಿಡ್ಜು ಕೂಡ ಲಿಟ್ರ್ ಆಗಿದೆ. ಸೊ ಶಿಡ್ಜು ಲಿಟ್ರ್ ಆಗಿರೋದನ್ನ ನಿಮಗೆ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಸೊ ಹಂಗೆ ಬಂದರೆ ಈ ಕಡೆ ಲೈನ್ ಸೆಟಪ್ಗೆ ಬಂದರೆ ಸೊ ಈ ಕಡೆ 1, 2, 3 ಸೊ ನೋಡ್ತಾ ಇರ್ಬೋದು ಕೇಜ್ ಕೊಡ್ತೀನಿ. ಸೊ ನಿಮಗೆ ಲಾಸ್ಟ್ ಟೈಮ್ ಲಿಟ್ರ್ ಮಾಡಿದ್ದೆ ನಾನು. ಸೊ ಇದೇ ಅದರ ಅಮ್ಮ. ಸೊ ಇದು ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದು ನಾನು ಕೇರಳದಿಂದ ತರಿಸಿರೋದು. ನಿಮಗೆ ಗೊತ್ತಿರುತ್ತೆ, ಇವಾಗ ರೀಸೆಂಟ್ 4 months ಬ್ಯಾಕ್ ನಾನು ಲಿಟ್ರ್ ಮಾಡಿದ್ದೆ. ಸೊ ಕೇನ್ ಕೊಡ್ಸೋ ಒಂದು ವಿಶಾಖಪಟ್ಟಣಮ್ಗೆ ಹೋಯ್ತು, ಒಂದು ಹೈದ್ರಾಬಾದ್ಗೆ ಹೋಯ್ತು, ಮ್ಯಾಂಗ್ಳೂರ್ಗೆ 2 ಪಪ್ಪೀಸ್ ಹೋಯ್ತು. ಸೊ ಅದಕ್ಕೆಲ್ಲ ತಾಯಿ ಇವಳೆ. ಸೊ ಇದು ನಾನು ಕೇರಳದಿಂದ ತರಿಸಿದ್ದು. ಸೊ ಹೊಸ ಲೈನ್ ಬೇಕು ಅಂತ. ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ. ಸೊ ಇವಾಗ ಆಲ್ರೆಡಿ ಅದು ಈಟಿಗೆ ಬಂದಿತ್ತು. ಸೊ 6 months ಆಗಿತ್ತು. ಸೊ ನಮ್ಮ ಕಾನ್ಸೆಪ್ಟು ಬ್ರೀಡಿಂಗ್ ಕಾನ್ಸೆಪ್ಟ್ ಹೌದು, ಅಫ್ಕೋರ್ಸ್ ಒಪ್ಕೋತೀನಿ. ಬಟ್ ಅದಕ್ಕೆ ಕಂಟಿನ್ಯೂಸ್ ಬ್ರೀಡಿಂಗ್ ಅಲ್ಲ, ವರ್ಷಕ್ಕೆ ಒಂದೇ ಲಿಟರ್ ಮಾಡೋದು. ಸೊ ಆಲ್ರೆಡಿ ಒಂದು 1 month ಬ್ಯಾಕ್ ಈಟಲ್ಲಿತ್ತು. ಸೊ ನಾವು ಸ್ಕಿಪ್ ಮಾಡಿದ್ದೀವಿ, ಯಾಕಂದ್ರೆ ನಮಗೆ ಕ್ವಾಲಿಟಿ ಮುಖ್ಯ. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ, ಹೆಂಗಿದೆ. ಸೊ ಇದು ಬ್ರಿಂಡಲ್ ಕಲರ್ ಆಗಿರುತ್ತೆ, ಇವಳ ಹೆಸರು ಕುಟ್ಟಿ ಅಂತ. ಸೊ ಇದು ಬ್ರಿಂಡಲ್ ಕಲರ್. ಲಾಸ್ಟ್ ಟೈಮ್ 6 ಪಪ್ಪೀಸ್ ಹಾಕಿತ್ತು. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಗ್ರೋತ್ ಇವಾಗ ಆಲ್ರೆಡಿ ರೆಡಿ ಆಗ್ತಾ ಇದ್ದಾಳೆ. ಸೊ ತಿರ್ಗಾ ನೆಕ್ಸ್ಟ್ 1 ಫೀಮೇಲ್ ಕೂಡ ರಿಟೈನ್ ಮಾಡಿದ್ದೀವಿ. ಇದ್ರಲ್ಲಿ ನಿಮ್ಗೆ ಇದ್ರ ಮಗಳನ್ನ ಕೂಡ ತೋರಿಸ್ತೀವಿ ನಾವು. 1 ಫೀಮೇಲ್ ರಿಟೈನ್ ಮಾಡಿದ್ದೀನಿ, ಯಾಕಂದರೆ ಕ್ವಾಲಿಟಿ ತುಂಬ ಇಷ್ಟ ಆಗಿದೆ ನಿಮಗೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ. ಸೊ ನೀವು ಸ್ಪೇಷಿಯಸ್ ಆಗಿ ನೋಡ್ತಾ ಇರ್ಬೋದು. ಸೊ ಮೇಲ್ ಫ್ಯಾನ್ ಇದೆ. ಸೊ ಕೇನ್ ಕೊಡ್ಸೋಗೆಲ್ಲ ನಿಮ್ಗೇನು ಫ್ಯಾನ್ ಬೇಕಾಗಲ್ಲ. ಸೊ ಅಕಸ್ಮಾತ್ ಇನ್ ಕೇಸ್ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಸೊ ಅವಾಗ ಏನು ಮಾಡ್ತೀವಿ, ಫ್ಯಾನ್ ಆನ್ ಮಾಡ್ತೀವಿ. ಸೊ ಇದು ಕೂಡ ವಾರ್ಮ್ ಆಗಿ ಕೂಲ್ ಆಗಿರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ 1 kg 2 ಬಿಟ್ಟು ಸಫಕೇಟ್ ಮಾಡಿ ಸೊ ಈ ಬ್ಯಾಕ್ ಯಾರ್ಡ್ಸ್ ಬ್ರೀಡರ್ ಥರ ನಾವು ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಏನಿದು ಫ್ರೀಯಾಗಿ ಸ್ಪೇಷಿಯಸ್ ಆಗಿದೆ, ನಮಗೂ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇದು ಬ್ಲ್ಯಾಕ್ ಲ್ಯಾಬ್ರಾಡೋರ್ ಇದೆ. ಈ ಕಡೆ ಹಂಗೆ ಈ ಕಡೆ ಬಂದರೆ ಜರ್ಮನ್ ಶೆಪರ್ಡ್. ನೋಡ್ತಾ ಇರ್ಬೋದು ಕೇನ್ ಕೊಡ್ಸೋ ಪಕ್ಕನೇ ಜರ್ಮನ್ ಶೆಪರ್ಡ್ಸ್ ಹಾಕಿದ್ದೀನಿ. ಸೊ ಇದು ನೋಡ್ತಾ ಇರ್ಬೋದು ಇದೊಂದು ಸೆಮಿ ಲಾಂಗ್ ಕೋರ್ಟಿನ ಶೆಪರ್ಡು. ಸೊ ನಾನು ಒಂದೊಂದಕ್ಕೂ ಹೆಸರಿಟ್ಟಿದ್ದೀನಿ. ಸೊ ಡಿಫ್ರೆಂಟಾಗಿ ಇಟ್ಟಿದ್ದೀನಿ. ಸೊ ಇದು ಹೆಸರು ವೈರಸ್ ಅಂತ. ಸೊ ನೋಡ್ತಾ ಇರ್ಬೋದು ಇದು ಲಾಸ್ಟ್ ಟೈಮ್ ಲಿಟ್ರ್ ಮಾಡಿದೆ. ಸೊ ಲಾಸ್ಟ್ ಟೈಮ್ 5 ಪಪ್ಪೀಸ್ ಹಾಕಿತ್ತು. ಸೊ ಇವಾಗ ಇನ್ನೂ ರೆಡಿ ಆಗ್ತಾಯಿದೆ. ಸೊ ನೆಕ್ಸ್ಟ್ ಬ್ಯಾಚ್ ಲಿಟ್ರಿಗೆ ಅದನ್ನು ರೆಡಿ ಆಗ್ತೀನಿ ನಾನು. ಸೊ ಇದು ಜರ್ಮನ್ ಶೆಪರ್ಡ್ ಲಾಂಗ್ ಕೋಟ್. ಸೊ ಈ ಕಡೆ ಈ ಲೈನಲ್ಲಿ ಬಂದು ನನ್ನ ಕಾನ್ಸೆಪ್ಟ್ ಬಂದು ಸ್ವಲ್ಪ ಫೆರೋಷಿಯಸ್ ಬ್ರೀಡ್. ಫೆರೋಷಿಯಸ್ ಅಂದರೆ ಬರ್ನಾಡ್ ಇದೆ, ಆ ಕಡೆ ತೋರಿಸ್ತೀನಿ. ಬರ್ನಾಡ್ ಇದೆ, ಕೇನ್ ಕೊರ್ಸೋ ಇದೆ, ಜರ್ಮನ್ ಶೆಪರ್ಡ್ ಇದೆ. ಸೊ ಈ ಲೈನಲ್ಲಿ ಸ್ವಲ್ಪ ನಾನು ಅಗ್ರೆಸಿವ್ ಬ್ರೀಡ್ನ ಮೇಂಟೈನ್ಸ್ ಮಾಡ್ತಾಯಿದ್ದೀನಿ. ಸೊ ಆ ಕಡೆ ಲೈನಲ್ಲಿ ನೀವು ನೋಡಿದಂಗೆ ಲ್ಯಾಬ್ರಾಡೋರ್ ಮತ್ತು ಗೋಲ್ಡನ್ ರಿಟ್ರೀವರ್ ಜಾಸ್ತಿ. ಸೊ ಈ ಕಡೆ ಬ್ರೀಡಲ್ಲಿ ಕೇನ್ ಕೊರ್ಸೋ, ಜರ್ಮನ್ ಶೆಪರ್ಡ್, ಸೈಂಟ್ ಬರ್ನಾರ್ಡ್. ಸೊ ಸೈಂಟ್ ಬರ್ನಾರ್ಡ್ ಕೂಡ ಇದೆ, ತೋರಿಸ್ತೀನಿ. ಸೊ ಈ ಕಡೆ ಹಂಗೆ ಮುಂದೆ ಬಂದರೆ ಸೊ ಇದು ನೋಡ್ತಾ ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಕೇಜಸ್ ಕೂಡ ಮಾಡಿದ್ದೀನಿ. ಸೊ ಆ ಕಡೆ ಕಮ್ಮಿ, ಈ ಕಡೆ ಜಾಸ್ತಿ.
ಸೊ ಇದು ನೋಡ್ತಾ ಇದ್ದಾರೆ ಕೇನ್ ಕೋರ್ಸು. ಸೊ ಅದ್ರ ಮಗಳು ನಾನು ಹೇಳಿದ್ನಲ್ಲ, ಅದ್ರ ಮಗಳು ಇವಾಗಿನ 6 months. ಸೊ ನೋಡ್ತಾ ಇರ್ಬೋದು, ಅದು ಕ್ರಾಪಿಂಗ್ ಮಾಡಿದೆ, ಕ್ರಾಪಿಂಗ್ ಮಾಡಿರಲಿಲ್ಲ. ಸೊ ಅವ್ಳ ಮಗಳಿದು. ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಹೆಂಗಿದೆ ಅಂದರೆ ಅಲ್ಟಿಮೇಟ್ ಕ್ವಾಲಿಟಿ. ಸೊ ಇದೊಂದು ಕೇರಳ ಲೈನ್ಸ್ನ ಮೇಂಟೈನ್ ಮಾಡುತ್ತೆ, ಒಂದು ಇಂಪೋರ್ಟ್ ಲೈನ್ಸ್ನ ಕ್ಯಾರಿ ಮಾಡುವಂಥ ಕೇನ್ ಕೋರ್ಸ್ ಇದಾಗಿರುತ್ತೆ. ಸೊ ಇವಾಗ ಅದಕ್ಕೆ ಅದು ಅಮ್ಮ ಆಗಿರುತ್ತೆ, ನಿಮ್ಮ ಫಸ್ಟ್ ಕೋರ್ಸ್ ಇದು. ಸೊ ಇದ್ರ ಮಗಳಾಗಿರುತ್ತೆ. ಸೊ ಇವಳಿಗೆ ಇವಾಗ 4 months. ಸೊ 4 monthsಗೆ ನೋಡ್ತಾ ಇರ್ಬೋದು ಇಷ್ಟೇ ಆ್ಯಕ್ಟಿವು. ಸೊ ಇವಳಿಗೆ ನಾವು ಕ್ರಾಪಿಂಗ್ ಮಾಡಿಲ್ಲ. ಸೊ ಇವಳು ಬ್ರಿಂಡಲ್. ಸೊ ಇದು ಕೇರಳ ಲೈನ್ಸ್ನ ಕ್ಯಾರಿ ಮಾಡುತ್ತೆ. ಇದು ಬಿಟ್ಟು ಇದ್ರದ್ದು ಮರಿಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಮೈಸೂರು, ಹೈದ್ರಾಬಾದ್, ವಿಶಾಖಪಟ್ಟಣಂ. ಸೊ ಲಾಸ್ಟ್ ಲಿಟ್ರಲ್ಲಿ. ಸೊ ಇದು ನಮ್ಗೆ ಇಷ್ಟ ಆಗಿ, ಸೊ ಇದೊಂದು ಫೀಮೇಲ್ನ ಲೆಟರ್ನ ಹೋಲ್ಡ್ ಮಾಡಿದ್ವಿ. ಸೊ ನಮಗೆ ಯೂಸ್ ಆಗುತ್ತೆ ಫ್ಯೂಚರ್ ಬ್ರೀಡಿಂಗ್ ಪರ್ಪಸ್ ಅಂತ. ಸೊ ಅದು ಬಿಟ್ಟರೆ ಬರ್ನಾರ್ಡ್ ನೋಡ್ತಾ ಇರ್ಬೋದು, ಸೈಂಟ್ ಬರ್ನಾರ್ಡ್. ಸೊ ನಿಮಗೆ ಗೊತ್ತಿರುತ್ತೆ, ಈ ಲೈನಲ್ಲಿ ನಾನು ಹೇಳಿದ ಥರಸ್ಟೇ ಸ್ಪೀಡ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ. ಸೊ ಇದು ನನ್ನ ಬಿಸ್ಟಿ ಅಂತ ನೀವು ನೋಡಿರ್ತೀರ, ನನ್ನ ಅಂಗಡಿ ಶಾಪ್ ಹಿಂದೆ ಇದೆಯಲ್ಲ. ಸೊ ಅದ್ರ ಮಗಳಾಗಿರುತ್ತೆ ಇದು. ಸೊ ಸೇಮ್ ಓಲ್ಡ್ ಥರನೇ ರೆಡಿ ಆಗ್ತದೆ. ಸೊ ಇವಾಗ ಸ್ವಲ್ಪ ಗಲೀಜ್ ಆಗಿಬಿಟ್ಟಿದೆ. ಸೊ ಅದು ಬಿಟ್ಟರೆ ಎಗ್ ಸೈಜು, ಪಾಸ್ ಸೈಜೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಯೂಸ್ ಆಗಿದೆ. ಸೊ ಸೈನ್ ಬಂದ ಇವಳು ಕೂಡ ಫೀಮೇಲು. ಸೊ ನಿಮ್ಗೆ ಆ ಲೈನಲ್ಲಿ ಮೇಲ್ ಪಪ್ಪಿ, ಮೇಲ್ ಅಡಲ್ಟ್ ಡಾಗ್ಸ್ ಇತ್ತು. ಸೊ ಸ್ಟಡ್ಗೆ. ಸೊ ಈ ಲೈನಲ್ಲಿ ಫುಲ್ಲು ನಿಮಗೆ ಫೀಮೇಲ್ಸೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ಮೇಲಿಂದ ಫೀಮೇಲ್ ಯಾವತ್ತೂ ದೂರ ಇರಬೇಕು. ಸೊ ಅದು ನಮಗೆ ಬ್ರೀಡಿಂಗ್ ಕಾನ್ಸೆಪ್ಟ್ಗೆ ಇಷ್ಟು ಯೂಸ್ ಆಗುತ್ತೆ ಅಂತ. ಸೊ ಹಂಗೆ ಮುಂದೆ ಬಂದರೆ ಗ್ರೇಟ್ ಡೇ. ಸೊ ನೋಡ್ತಾ ಇರ್ಬೋದು ಗ್ರೇಟ್ ಡೇನ. ಇದು ನೀವು ಅಲ್ಲಿ ಫ್ಯಾನ್ಸಿ ಬರುತ್ತೆ. ಸೊ ಗ್ರೇಟ್ ಡೇನ್ ಈ ಕಡೆ ಈ ಬ್ರೀಡಲ್ಲಿ ಗ್ರೇಟ್ ಡೇನ್ ಕೂಡ ಇದೆ. ಸೊ ಗ್ರೇಟ್ ಡೇನ್, ಸೈಂಟ್ ಬರ್ನಾರ್ಡ್, ಕೇನ್ ಕೋರ್ಸು, ಜರ್ಮನ್ ಶೆಪರ್ಡ್, ಹಸ್ಕಿ, ಗೋಲ್ಡನ್ ರಿಟ್ರೀವರ್, ಲ್ಯಾಬ್. ಸೊ ಒಂದು ಕಂಪ್ಲೀಟ್ ಕೆನ್ನಲ್ಲಿ ಹಿಂಗಿರುತ್ತೆ ಅಂದರೆ, ಸೊ ನಿಮಗೆ ಒಂದು ಜಸ್ಟ್ ರೆಫರೆನ್ಸು. ಸೊ ಹಿಂಗಿರುತ್ತೆ ಅಂತ. ಸೊ ಇವಾಗ ನೀವು ನೋಡ್ತಾ ಇದ್ದು ಗ್ರೇಟ್ ಡೇನ್. ಸೊ ಒಳಗಡೆ ಇನ್ನೂ ಹೈಟ್ ಬರುತ್ತೆ. ಸೊ ಇವಾಗ ಅವ್ರು ಕಾಲು ಜಾರ್ತಾ ಇದ್ದಾರೆ. ಸೊ ಕೆಳಗಡೆ ರಫ್ನೆಲ್ಲ ಇರುತ್ತೆ. ಸೊ ಏನಕ್ಕಂದರೆ ಜಾರಬಾರ್ದು ಅಂತ. ಸೊ ಜಾರಿದ್ರೆ ಸ್ಲಿಪ್ಪರಿ ಆಗಿರುತ್ತೆ ಅಂತ. ಸೊ ದಟ್ ಕಾಲು ಅದಕ್ಕೆ ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಕೆಳಗಡೆ ನಾವು ರಫ್ನೆಲ್ಲ ಮಾಡಿದ್ದೀವಿ. ಸೊ ಅದಕ್ಕೆ ಗ್ರಿಪ್ಪಾಗಿ ಸಿಕ್ಕಿದ್ರೆ ಸೊ ಅದು ಹೆಲ್ದಿ ಆಗಿರುತ್ತೆ, ಸೇಫ್ ಆಗಿರುತ್ತೆ ಅಂತ. ಸೊ ಹಂಗೆ ಈ ಕಡೆ ಬಂದರೆ, ಸೊ ಇದು ನನ್ನ ಈ ಸೈಡಿನ ಕಂಪ್ಲೀಟ್ ಸೆಟಪ್ ಆಗಿರುತ್ತೆ. ಸೊ ಈ ಸೈಡ್ 1, 2, 3, 4, 5, 6, 7, 8, 9. ಈ ಕಡೆ 9 kg ಮಾಡಿದ್ದೀನಿ, ಆ ಕಡೆ 6 kg ಮಾಡಿದ್ದೀನಿ. ಸೊ ಆ ಕಡೆ 6 kgಗೆ 3 ಫ್ಯಾನ್, ಈ ಕಡೆ 9 kgಗೆ 5 ಫ್ಯಾನ್ ಹಾಕಿದ್ದೀನಿ. ಸೊ ಈ ಫ್ಯಾನ್ ನಿಮ್ಮ ವಿಷಯಕ್ಕೆ ಹೇಳಿದೆ. ಸೊ ಫ್ಯಾನು ಎಲ್ಲರೂ ಯೂಶ್ವಲಿ ಹಾಕಲ್ಲ. ಸೊ ನಾವು ಯಾಕೆ ಹಾಕಿದ್ದೀವಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಕಾನ್ಸೆಪ್ಟ್ ಮೈನ್ ಬಂದು ಒಂದು ಒಳ್ಳೆ ಕ್ವಾಲಿಟಿಯ ಪಪ್ಪೀಸ್ ಕೊಡಬೇಕು ಅಂತ. ಸೊ ಹಾಗಾಗಿ ಪಪ್ಪಿ ಅಡಲ್ಟ್ ಡಾಗ್ಸ್ನ, ಒಂದು ಅಡಲ್ಟ್ ಫೀಮೇಲ್ಸ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಪಪ್ಪೀಸ್ ಕೂಡ ಒಂದು ಹೆಲ್ದಿಯಾಗಿ ಬರುತ್ತೆ. ಸೊ ಪಪ್ಪೀಸ್ ಕೂಡ ನಾವು ಹೆಸರು ಮಾಡ್ಬೋದು, ಕೊಡ್ಬೋದಾಗಿದ್ದು. ಸೊ ನಿಮಗೆ ಗೊತ್ತಿರುತ್ತೆ, ನಾವು ಸೆಲೆಬ್ರಿಟೀಸ್ ಕೂಡ ಕೊಟ್ಟಿದ್ದೀವಿ. ರವಿಚಂದ್ರನ್ ಸರ್ ಮನೆ ಕೊಟ್ಟಿದ್ದೀವಿ, ವಿನೋದ್ ಪ್ರಭಾಕರ್ ಸರ್ ಮನೆ ಕೊಟ್ಟಿದ್ದೀವಿ, ಮೈಕ್ರೋ ನಾಗರ್ ಸರ್ ಮನೆ ಕೊಟ್ಟಿದ್ದೀವಿ. ಸೊ ಇದು ಸೆಲೆಬ್ರಿಟೀಸ್ ಮನೆಗೆ ಕೊಡೋದಂದರೆ ಅಷ್ಟು ಈಸಿ ಆಗಲ್ಲ. ಸೊ ಇವಾಗ ನಿಮಗೆ ಗೊತ್ತು, ಬೆಂಗಳೂರಲ್ಲಿ ತುಂಬ ಜನ ಬ್ರೀಡರ್ಸ್ ಇದ್ದಾರೆ ಅಂತ. ಸೊ ಸ್ವಲ್ಪ ಜನ ಬ್ರೀಡರ್ಸ್ ಆಲ್ರೆಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದೆಲ್ಲ ಆಗದೆ. ಸೊ ನಾವೇನಕ್ಕಂದರೆ ಕ್ವಾಲಿಟಿ ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸೊ ನಿಮಗೆ ಪ್ರೀವಿಯಸ್ ವೀಡಿಯೋ ನಾನು ಚೌಚೌ ಪಪ್ಪೀಸ್ ಹಾಕಿದೆ. ಸೊ ಚೌಚೌ ಪಪ್ಪೀಸ್ ಒಂದು ಅಲ್ಟಿಮೇಟು. ಆಲ್ರೆಡಿ 1 ಮೇಲ್ 1 ಫೀಮೇಲ್ ಬುಕ್ ಆಗೋಯ್ತು. ಸೊ ಇನ್ನು 1 ಮೇಲ್ 1 ಫೀಮೇಲ್ ಅಷ್ಟೇ ಅದು. ಸೊ ಚೌಚೌ ಪಪ್ಪೀಸ್ ಬಗ್ಗೆ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ನನ್ನ ಫ್ರಂಟ್ ಕೆನಲ್, ಹಂಗೆ ಈ ಕಡೆ. ಸೊ ಇದು ನನ್ನ ಫ್ರಂಟ್ ಕೆನಲಿನ ವ್ಯೂ ಆಗಿರುತ್ತೆ. ಸೊ ನೋಡೋದ್ರಲ್ಲ ಎಷ್ಟು ಡಾಗ್ಸು ಹೆಂಗೆ ನಾನು ಮೇಂಟೈನ್ ಮಾಡ್ತೀನಿ. ಸೊ ಇದೆಲ್ಲ ನನ್ನ ಫ್ರಂಟ್ ಕೆನಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕೆನಲ್ ನಿಮ್ಮ ವೀಡಿಯೋ ನಾನು ಏನು ಹೇಳಿ ತಿಳಿಸ್ಕೊಡ್ತೀನಿ ಅಂದರೆ, ಸೊ ಬ್ಯಾಕ್ ಅಲ್ಲೂ ನಿಮಗೆ ಕೆನಲ್ ಸೆಟಪ್ ಮಾಡಿದ್ದೀನಿ, ಕೇಜ್ ಸೆಟಪ್ ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡ್ ಆಫ್ ದ ಕೆನಲಲ್ಲಿ ಯಾವ ಪಪ್ಪೀಸ್ ಇದೆ ಅಲ್ಲಿ ಲಿಟರ್ ಆಗಿದೆ. ಸೊ ಶಿಗ್ಜು ಲಿಟರ್ ತೋರಿಸ್ತೀನಿ. ಸೊ ಒಂದು ಕೋಳಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ನಾಟಿ ಕೋಳಿ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ಎಗ್ ಕಾನ್ಸೆಪ್ಟಲ್ಲಿ. ಸೊ ಅದು ನಿಮಗೆ ತೋರಿಸ್ತೀನಿ. ಅದು ಬಿಟ್ಟು ಕುಕಿಂಗ್. ಸೊ ಇಷ್ಟು ಡಾಗ್ಸ್ಗೆ, ಸೊ ಟೋಟಲ್ ಇವಾಗ ನೀವು ಹತ್ರ ಕೇಳ್ಬೋದು ಮತ್ತು ಎಷ್ಟು ಡಾಗ್ಸ್ಗೆ ಅಂತ. ಸೊ ಇಲ್ಲಿ ಫ್ರಂಟಲ್ಲಿ 20 ಡಾಗ್ಸ್ ಮೇಂಟೈನ್ ಮಾಡ್ತಾಯಿದ್ದೀನಿ ಅಟ್ ಪ್ರೆಸೆಂಟ್. 20 kg 20 ಡಾಗ್ಸ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಹಿಂದೆ ಒಂದು 25 ಡಾಗ್ಸ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಟ್ ಪ್ರೆಸೆಂಟ್ ನನ್ನ ಹತ್ರ 40 to 50 ಡಾಗ್ಸ್ ಅಟ್ ಪ್ರೆಸೆಂಟ್ ಎಲ್ಲ ಮೇಂಟೈನ್ ಆಗ್ತಾ ಇದೆ. ಸೊ ಇದಕ್ಕೆ ಧನುಷ್ ನೀವು ಇಲ್ಲ ಅಂದಾಗ ಕೆನಲ್ ಯಾರು ಮೇಂಟೈನ್ ಮಾಡ್ತಾನೆ, ಸೊ ಒಂದು ಕಂಪ್ಲೀಟ್ ಫ್ಯಾಮಿಲಿ ಇದೆ. ಸೊ ಫ್ಯಾಮಿಲಿ ಕ್ಲೀನಾಗಿ ಡಾಗ್ಸ್ನ ಟೇಕ್ ಕೇರ್ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಆಗಿದೆ. ಸೊ ನನ್ನ ಫೋನಲ್ಲೇ ನನಗೆ ರೆಕಾರ್ಡ್ಸ್ ಬರ್ತಾ ಇರುತ್ತೆ. ಸೊ ಇವಾಗ ನೀವೇನು ನೋಡಿದ್ರಿ, ಇವಾಗ ಅಟ್ ಪ್ರೆಸೆಂಟ್ ಇಷ್ಟು ಬಿಸಿಲಿದೆ ಅನ್ಕೋಬೇಡಿ. ಇವಾಗ ನಾನು ಶೂಟ್ ಮಾಡ್ತಿರೋದು 3 o'clock. ಸೊ ಹಾಗಾಗಿ ಸ್ವಲ್ಪ ಬಿಸಿಲಿದೆ. ನಿಮಗೆ 4:30 ಹಂಗೆ ಕಂಪ್ಲೀಟಾಗಿ ಬಿಸಿಲಿರಲ್ಲ. ಯಾಕಂದರೆ ಸುತ್ತ ನೀವು ನೋಡ್ತಾ ಇರ್ಬೋದು ಮರಗಳು. ಸೊ ಸುತ್ತ ಇದೊಂದು ಮರಗಳ ಮಧ್ಯ, ಒಂದು ತೋಟದ ಮಧ್ಯ ಮಾಡಿರುವಂಥ ಕೆನಲ್ ಇದೆ. ಸೊ ಸುತ್ತ ನೋಡ್ಕೋಬೋದು, ಸುತ್ತ ಮರಗಳಿದೆ. ಸೊ ಒಂದು ತೋಟದ ಮಧ್ಯ ಮಾಡಿರುವಂಥ ಕೆನಲ್, ಒಂದು ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು. ಸೊ ಕೆನಲ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಾನು ಫಾರ್ಮ್ ಹೌಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆನಲ್ ಅಂದರೆ ಬರೀ ಡಾಗ್ಸ್ ಇರುತ್ತೆ. ಇಲ್ಲಿ ಬಾತುಕೋಳಿ, ಪಾರಿವಾಳ, ಟರ್ಕಿ ಕೋಳಿ, ಬೆಂಕಿ ಕೋಳಿ, ಗಿನಿ ಪಿಗ್ಗು, ನಾಟಿ ಕೋಳಿ. ಸೊ ಎಲ್ಲ ಒಂದು ಕಂಪ್ಲೀಟ್ ಫಾರ್ಮ್ ಹೌಸ್ ವೈಬ್ ಅಂತಲೇ ಹೇಳ್ಬೋದು.
ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಸೊ ನನಗೆ ಸೆಕೆಂಡ್ ವೀಡಿಯೋಗೆ ಈ ವಿಡಿಯೋ ರೀಚ್ ಆಗಿ ಲೈಕ್ಸ್ ಬಂದರೆ ಸೆಕೆಂಡ್ ವೀಡಿಯೋ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ನಿಮ್ಗೆ ಹೇಳಿದ್ನಲ್ಲ ಏನೇನು ಬರುತ್ತೆ ಅಂತ. ಸೊ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.